ಹೇರ್ ವಾಶ್ ಆದಮೇಲೆ ರಿಸಲ್ಟನ್ನು ಕೂಡ ನೀವಿಲ್ಲಿ ನೋಡ್ಬೋದು. ಒಂದೇ ವಾಶ್ನಲ್ಲಿ ಡ್ಯಾಂಡ್ರಫ್ ಮಾಯ. ತುಂಬಾ ಪವರ್ಫುಲ್ ಆಗಿರುವಂತಹ ರೆಮಿಡಿ, 100% ರಿಸಲ್ಟನ್ನು ಕೊಡುವಂತಹ ರೆಮಿಡಿ. ಈ ವಿಡಿಯೋದಲ್ಲಿ ನಿಮಗೆ ತಲೆಹೊಟ್ಟಿನ ಸಮಸ್ಯೆಗೆ ಕಾರಣ ಮತ್ತು ಪರಿಹಾರ, ತಲೆಹೊಟ್ಟು ತಡೆಗಟ್ಟುವುದು ಹೇಗೆ, ಸಿಂಪಲ್ ಆಗಿ ಮನೆಯಲ್ಲಿ ಮಾಡುವಂತಹ 6 ರೆಮಿಡಿಯನ್ನು ಕೂಡ ತಿಳಿಸಿಕೊಟ್ಟಿದ್ದೇನೆ. ನಿಮಗೆ ಯಾವುದು ಸಾಧ್ಯವಾಗುವುದೋ ಅದನ್ನು ಟ್ರೈ ಮಾಡಿ, 100% ರಿಸಲ್ಟನ್ನು ಪಡೆಯಿರಿ. ವಿಡಿಯೋವನ್ನು ಸ್ಕಿಪ್ ಮಾಡದೆ ನೋಡಿ, ಆಗ ನಾನು ಹೇಳುವ ಮಾಹಿತಿ ನಿಮಗೆ ಮಿಸ್ ಆಗೋದಿಲ್ಲ. ನೀವೇನಾದರೂ ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ, ಹಾಗೂ ನಿಮ್ಮ ಫ್ಯಾಮಿಲಿ ಹಾಗೂ ಫ್ರೆಂಡ್ಸ್ಗಳ ಜೊತೆ ಶೇರ್ ಮಾಡೋದನ್ನು ಮರಿಬೇಡಿ ಫ್ರೆಂಡ್ಸ್. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಸುದಿನ ವಾಹಿನಿ. ತಲೆಹೊಟ್ಟಿನ ಸಮಸ್ಯೆಯು ಪ್ರತಿಯೊಬ್ಬರಿಗೂ ಮುಜುಗರದ ವಿಷಯವಾಗಿದೆ. ಡ್ಯಾಂಡ್ರಫ್ ಇದ್ದಾಗ ತಲೆ ತುರಿಕೆ, ಸಿಪ್ಪೆ ಏಳುವುದು ಸಾಮಾನ್ಯ. ಕೆಲವೊಮ್ಮೆ ತಲೆಹೊಟ್ಟಿಗೆ ನಾನಾ ರೀತಿಯ ಶಾಂಪುಗಳನ್ನು ಬಳಸಿದರೂ ಕೂಡ ತಲೆಹೊಟ್ಟು ಕಡಿಮೆ ಆಗೋದೇ ಇಲ್ಲ. ಕೆಲವೊಂದು ನೈಸರ್ಗಿಕ ಪರಿಹಾರಗಳನ್ನು ಬಳಸಿ ತಲೆಹೊಟ್ಟಿನ ಸಮಸ್ಯೆಯನ್ನು ನಿವಾರಿಸಬಹುದು. ಅದು ಯಾವುದೆಂದು ನೋಡುವ. ತಲೆಹೊಟ್ಟು ಸಮಸ್ಯೆ ಬಂದರೆ ಕೂದಲು ಉದುರುವ ಸಮಸ್ಯೆ ಹೆಚ್ಚಾಗ್ತದೆ. ಸಾಕಷ್ಟು ಬಾರಿ ಕೂದಲಿನ ಆರೈಕೆ ಕಡೆ ಗಮನ ಕೊಡದಿದ್ದರೆ ತಲೆಹೊಟ್ಟಿನ ಸಮಸ್ಯೆ ಕಂಡುಬರುತ್ತದೆ. ತಲೆಹೊಟ್ಟು ಬಂದರೆ ತಲೆ ತುರಿಕೆಯ ತೊಂದರೆ ಒಂದು ಕಡೆಯಾದರೆ, ನೋಡುಗರಿಗೆ ನಿಮ್ಮ ಬಗ್ಗೆ ಅಸಹ್ಯ ಮೂಡುವಂತೆ ಭುಜದ ಮೇಲೆ ಬಿಳಿ ಬಿಳಿ ಕಾಣ್ತಾ ಇರ್ತದೆ. ತಲೆಹೊಟ್ಟಿನ ಸಮಸ್ಯೆ ಜಾಸ್ತಿ ಆದರೆ ಕೂದಲು ಉದುರುವ ಸಮಸ್ಯೆ ಕೂಡ ಪ್ರಾರಂಭವಾಗುವುದು. ತಲೆಬುಡದಲ್ಲಿ ಎಣ್ಣೆ ಇದ್ದರೆ ತಲೆಹೊಟ್ಟಿನ ಸಮಸ್ಯೆ ಕಂಡುಬರುವುದು. ಹಾರ್ಮೋನ್ಗಳ ಬದಲಾವಣೆಯಿಂದಾಗಿ ಕೂಡ ತಲೆಹೊಟ್ಟಿನ ಸಮಸ್ಯೆ ಕಂಡುಬರುವುದು. ತಲೆ ಸ್ಕಾಲ್ಫ್ ತುಂಬ ಒಣಗಿದರೆ ಕೂಡ ತಲೆಹೊಟ್ಟಿನ ಸಮಸ್ಯೆ ಕಂಡುಬರುವುದು. ತಲೆಹೊಟ್ಟಿನ ಸಮಸ್ಯೆ ಬಂದರೆ ಹಣೆಯಲ್ಲಿ ಮೊಡವೆ ಸಮಸ್ಯೆ, ಕಣ್ಣಿನಲ್ಲಿ ತುರಿಕೆ, ಕಿವಿಯಲ್ಲಿ ತುರಿಕೆಗಳು ಕಂಡುಬರುವುದು. ಬೇಸಿಗೆಯಲ್ಲಿ ಬಿಸಿಲಿನಲ್ಲಿ ಓಡಾಡುವಾಗ ಅತಿಯಾದ ಬೆವರು ಕೂದಲಿನ ನಡುವೆ ಶೇಖರಣೆಗೊಂಡು ಅದಕ್ಕೆ ಧೂಳು ಸೇರಿ ಡ್ಯಾಂಡ್ರಫ್ ಸಮಸ್ಯೆ ಹೆಚ್ಚಾಗ್ತದೆ. ಇನ್ನು ಮಳೆಗಾಲದಲ್ಲಿ ತಲೆ ಸ್ನಾನ ಮಾಡಿದ ಬಳಿಕ ಕೂದಲಿನಲ್ಲಿರುವ ತೇವಾಂಶ ಆರದೆ ಹಾಗೆಯೇ ಇರುವುದರಿಂದ ತಲೆಹೊಟ್ಟಿನ ಸಮಸ್ಯೆ ಹೆಚ್ಚಾಗ್ತದೆ. ಹಾಗಾದರೆ ತಲೆಹೊಟ್ಟು ತಡೆಗಟ್ಟುವುದು ಹೇಗೆ? ಕೆಲವರಿಗೆ ತಲೆ ಕೂದಲು ಬೇಗನೆ ಎಣ್ಣೆ ಆಗುವುದು. ಅಂಥವರು ಪ್ರತಿದಿನ ತಲೆ ಸ್ನಾನ ಮಾಡುವುದು ಒಳ್ಳೆಯದು. ಕೂದಲಿನ ಬುಡ ಒಣಗಿದ್ರೆ ವಾರಕ್ಕೆ 2 ಬಾರಿ ಎಣ್ಣೆ ಮಸಾಜನ್ನು ಮಾಡಿಕೊಳ್ಳಿ, ತಲೆ ಸ್ನಾನವನ್ನು ಮಾಡಿ. ಕೂದಲಿಗೆ ಐರನ್ ಹಾಕುವುದು, ಸ್ಟ್ರೈಟ್ನಿಂಗ್ ಮಾಡುವುದು ಮಾಡಬೇಡಿ. ತಲೆಯ ಬುಡವನ್ನು ಸ್ವಚ್ಛವಾಗಿಡಿ. ಈ ಟಿಪ್ಸನ್ನು ಫಾಲೋ ಮಾಡೋದ್ರಿಂದ ತಲೆಹೊಟ್ಟಿನ ಸಮಸ್ಯೆಯನ್ನು ತಡೆಗಟ್ಟಬಹುದು. ಮೊದಲನೆಯ ರೆಮಿಡಿ ಎಲೋವೆರಾದ್ದು. ಇದು ನಮ್ಮ ಮನೆಯ ಗಾರ್ಡನ್ನಲ್ಲಿ ಆದಂತಹ ಎಲೋವೆರಾ. ತೆಗೆದ ಕೂಡಲೇ ಇದನ್ನು ಯೂಸ್ ಮಾಡಬಾರ್ದು, ಅರ್ಧ ಗಂಟೆ ಹಾಗೆಯೇ ಇಡಬೇಕು. ಅದರಲ್ಲಿ ಹಳದಿ ದ್ರಾವಣ ಬರುತ್ತೆ, ಅದನ್ನು ಯೂಸ್ ಮಾಡಬಾರ್ದು. ನಂತರ ಅದನ್ನು ತೊಳೆದು ಕ್ಲೀನ್ ಮಾಡಿಕೊಳ್ಬೇಕು. ಎರಡೂ ಸೈಡಲ್ಲಿರುವ ಮುಳ್ಳನ್ನು ತೆಗಿಬೇಕು. ಮಧ್ಯದಲ್ಲಿ ಕಟ್ ಮಾಡಿ ಸ್ಪೂನ್ನ ಸಹಾಯದಿಂದ ಅದರಲ್ಲಿರುವ ಪಲ್ಪನ್ನು ತೆಗೆದುಕೊಳ್ಬೇಕು. ನಾನು ಒಂದು ಫುಲ್ ಅಲೋವೆರಾವನ್ನು ತೆಗೆದುಕೊಂಡಿದ್ದೇನೆ. ನಿಮ್ಮ ಹೇರ್ಗೆ ಎಷ್ಟು ಬೇಕು ಅಂತ ನೋಡ್ಕೊಳ್ಳಿ. ಅದಕ್ಕೆ ಅರ್ಧ ಭಾಗದಷ್ಟು ಲಿಂಬೆಹಣ್ಣನ್ನು ಕೂಡ ಹಾಕ್ಕೊಳ್ಳಿ. ಮತ್ತು 1 ಸ್ಪೂನ್ ತೆಂಗಿನ ಎಣ್ಣೆಯನ್ನು ಕೂಡ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇದನ್ನು ನಿಮ್ಮ ಸ್ಕಾಲ್ಪ್ಗೆ ಹಚ್ಚಿ 15ರಿಂದ 20 ನಿಮಿಷ ಹಾಗೆಯೇ ಬಿಡಿ. ನಂತರ ಹೇರ್ ವಾಶ್ ಮಾಡ್ಕೊಳ್ಳಿ. ವಾರದಲ್ಲಿ 2 ಬಾರಿ ಇದನ್ನು ಟ್ರೈ ಮಾಡಿ. ಇದರಿಂದ ಡ್ಯಾಂಡ್ರಫ್ ಸಮಸ್ಯೆ ನಿವಾರಣೆಯಾಗತ್ತೆ. ಎರಡನೆಯ ರೆಮಿಡಿ ಮೆಂತ್ಯದ್ದು. 2 ಸ್ಪೂನ್ ಮೆಂತ್ಯವನ್ನು ತೆಗೆದುಕೊಂಡಿದ್ದೇನೆ. ಇದನ್ನು ಚೆನ್ನಾಗಿ ವಾಶ್ ಮಾಡ್ಕೊಳ್ಳಿ. ಒಂದು ಬೌಲ್ನಲ್ಲಿ 1 ಕಪ್ ಆಗುವಷ್ಟು ಶುದ್ಧವಾದ ಕುಡಿಯುವ ನೀರನ್ನು ತೆಗೆದುಕೊಳ್ಳಿ. ಮೆಂತ್ಯವನ್ನು ಓವರ್ನೈಟ್ ಸೋಕ್ ಮಾಡಿ. ಮರುದಿನ ಅದನ್ನು ರುಬ್ಬಿಕೊಳ್ಳಿ. ಒಂದು ಬೌಲ್ನಲ್ಲಿ ಟ್ರಾನ್ಸ್ಫರ್ ಮಾಡಿ. ಅದಕ್ಕೆ 1 ಸ್ಪೂನ್ ಆಗುವಷ್ಟು ತೆಂಗಿನ ಎಣ್ಣೆ ಮತ್ತು ಲಿಂಬೆಹಣ್ಣಿನ 4-5 ಡ್ರಾಪ್ಸ್ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಸ್ಕಾಲ್ಪಿಗೆ ಹಚ್ಚಿ 15 ನಿಮಿಷ ಬಿಟ್ಟು ಹೇರ್ ವಾಶ್ ಮಾಡಿ. ವಾರದಲ್ಲಿ 2 ಬಾರಿ ಇದನ್ನು ಟ್ರೈ ಮಾಡಿ. ಡ್ಯಾಂಡ್ರಫ್ ಸಮಸ್ಯೆ ನಿವಾರಣೆಯಾಗತ್ತೆ. ಮೂರನೆಯ ರೆಮಿಡಿ ಬೇವಿನೆಲೆದ್ದು. 2 ಗರಿ ಬೇವಿನ ಎಲೆಯನ್ನು ತೆಗೆದುಕೊಂಡಿದ್ದೇನೆ. ಇದನ್ನು ಸ್ವಚ್ಛವಾಗಿ ತೊಳೆದಿಟ್ಕೊಳ್ಳಿ.
ತೊಳೆದಂತಹ ಬೇವಿನೆಲೆಯನ್ನು ಅರ್ಧ ಲೀಟರ್ ನೀರಿಗೆ ಹಾಕಿ 10 ನಿಮಿಷದ ಕಾಲ ಚೆನ್ನಾಗಿ ಕುದಿಸಿಕೊಳ್ಳಿ. ನಂತರ ಗ್ಯಾಸನ್ನು ಆಫ್ ಮಾಡಿ ತಣ್ಣಗಾಗಲು ಬಿಡಿ. ಅದನ್ನು ಸೋಸಿಕೊಳ್ಳಿ. ತಲೆಗೆ ಸ್ನಾನ ಮಾಡುವಾಗ ಶಾಂಪು ಹಾಕಿದ ನಂತರ ಕೊನೆಯಲ್ಲಿ ಬೇವಿನ ಸೊಪ್ಪಿನ ನೀರಿನಿಂದ ಹೇರನ್ನು ವಾಶ್ ಮಾಡಿಕೊಳ್ಳಿ. ಇದನ್ನು ವಾರದಲ್ಲಿ 2 ಬಾರಿ ಟ್ರೈ ಮಾಡಿ. ತಲೆಹೊಟ್ಟಿನ ಸಮಸ್ಯೆ ನಿವಾರಣೆಯಾಗುತ್ತದೆ. 4ನೆಯ ರೆಮಿಡಿ ಕುಕ್ಕುಂಬರ್ ಮತ್ತು ಲೆಮನ್ ಅಪ್ಲಿಕೇಶನ್. 1 ಕುಕ್ಕುಂಬರನ್ನು ತೆಗೆದುಕೊಂಡಿದ್ದೇನೆ. ಇದನ್ನು ಚೆನ್ನಾಗಿ ವಾಶ್ ಮಾಡ್ಕೊಳ್ಳಿ. ಸಣ್ಣಗೆ ಕಟ್ ಮಾಡ್ಕೊಳ್ಳಿ. ಅದರ ಜ್ಯೂಸನ್ನು ತಯಾರಿಸಿಕೊಳ್ಳಿ. ಒಂದು ಬೌಲ್ನಲ್ಲಿ ಟ್ರಾನ್ಸ್ಫರ್ ಮಾಡ್ಕೊಳ್ಳಿ. 4ರಿಂದ 5 ಹನಿ ಲಿಂಬೆಹಣ್ಣಿನ ಜ್ಯೂಸನ್ನು ಅದಕ್ಕೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಹೇರ್ ಸ್ಕಾಲ್ಪಿಗೆ ಹಚ್ಚಿ 15 ನಿಮಿಷ ಬಿಟ್ಟು ಹೇರ್ ವಾಶನ್ನು ಮಾಡ್ಕೊಳ್ಳಿ. ವಾರದಲ್ಲಿ 2ರಿಂದ 3 ಬಾರಿ ಇದನ್ನು ಟ್ರೈ ಮಾಡಿ. ಡ್ಯಾಂಡ್ರಫ್ ಸಮಸ್ಯೆ ನಿವಾರಣೆಯಾಗುತ್ತದೆ. 5ನೆಯ ರೆಮಿಡಿ ತೆಂಗಿನ ಎಣ್ಣೆ ಹಾಗೂ ಲಿಂಬೆಹಣ್ಣಿನದ್ದು. ತೆಂಗಿನ ಎಣ್ಣೆಗೆ 4ರಿಂದ 5 ಹನಿ ಲಿಂಬೆಹಣ್ಣಿನ ಜ್ಯೂಸನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನಂತರ ಹೇರ್ನ ಸ್ಕಾಲ್ಫಿಗೆ ಹಚ್ಚಿ 15ರಿಂದ 20 ನಿಮಿಷ ಹಾಗೆಯೇ ಬಿಡಿ. ಆಮೇಲೆ ಹೇರ್ ವಾಶ್ ಮಾಡ್ಕೊಳ್ಳಿ. ವಾರದಲ್ಲಿ 2ರಿಂದ 3 ಬಾರಿ ಈ ಥರ ಮಾಡಿಕೊಳ್ಳಿ. ಆಗ ನಿಮ್ಮ ಡ್ಯಾಂಡ್ರಫ್ ಸಮಸ್ಯೆಗೆ ನಿವಾರಣೆ ಆಗತ್ತೆ. 6ನೆಯ ರೆಮಿಡಿ ಆ್ಯಪಲ್ ಸೈಡರ್ ವೆನಿಗರ್. ಆ್ಯಪಲ್ ಸೈಡರ್ ವೆನಿಗರನ್ನು ಸ್ಕಾಲ್ಪಿಗೆ ಹಚ್ಚಿ ಮಸಾಜ್ ಮಾಡಿ 15ರಿಂದ 20 ನಿಮಿಷ ಬಿಟ್ಟು ಹೇರ್ ವಾಶ್ ಮಾಡ್ಕೊಳ್ಳಿ. ಇದರಿಂದ ನಿಮ್ಮ ಡ್ಯಾಂಡ್ರಫ್ ಸಮಸ್ಯೆಗೆ ನಿವಾರಣೆಯಾಗತ್ತೆ.